ನಿನ್ನೊಂದು ವಿಡಿಯೋ ಮಾಡಿದ್ನಿ ಏನಂದ್ರೆ BAMS ಆಯುಷ್ ಏನೈತ್ಲ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡನ್ನು KA ಅನೌನ್ಸ್ ಮಾಡೈತೆ ಅಂತ ಹೇಳಿ ಅದ್ರೊಳಗೆ ನೋಡೋದಾದ್ರೆ ಗೌರ್ಮೆಂಟ್ ಸೀಟ್ ಏನೈತ್ಲ 25 ಸೀಟ್ ಅದಾವು ಮತ್ತು NRI ಸೀಟ್ ಏನೈತ್ಲ 551 ಸೀಟ್ ಅದಾವು. ಓಪನ್ ಸೀಟ್ 44 ಅದಾವು. ಇದ್ರ ಫೀಸ್ ಏನಂದ್ರೆ 2.5 ಲಕ್ಷ ಫೀಸ್ ಇರ್ತೈತಿ. ನೆಕ್ಸ್ಟ್ ಏನಂದ್ರೆ ಅದರ್ಸ್ ಏನೈತ್ಲ 375 ಸೀಟ್ ಅದಾವು. ಅದರ್ಸ್ದು ಏನೈತ್ಲ 4 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. NRI ಏನೈತ್ಲ 551 ಏನು ಸೀಟ್ ಅದಾವ ಅದ್ರದ್ದು ಏನೈತ್ಲ ಫೀಸ್ ವರ್ಷಕ್ಕೆ 6 ಲಕ್ಷ ರೂಪಾಯಿ ಫೀಸ್ ಇರ್ತೈತಿ. ಮತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಲಾಂಗ್ ಟರ್ಮ್ಗೆ ಹೋಗಿರ್ತಾರೆ. ಮತ್ತೇನ ಕೆಲವೊಂದಿಷ್ಟು ಮಂದಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಡ್ರಾಪ್ ತೊಗೊಂಡಿರ್ತಾರೆ ಮತ್ತು ಕೆಲವೊಂದಿಷ್ಟು ಜನ ಆ ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡಿರ್ತಾರೆ. ಇಲ್ಲಿ ಯಾರಿಗೆಲ್ಲ ಯೂಸ್ ಆಗ್ತೈತೆ ಅಂದ್ರೆ ಆಲ್ಮೋಸ್ಟ್ ಆಲ್ ಯಾರೆಲ್ಲ ಲಾಂಗ್ ಟರ್ಮ್ ಸೀಟ್ ಸಿಗಂಗಿಲ್ಲ, ಎವ್ರೇಜ್ ಲೆವೆಲಿಗೆ ಯಾರೆಲ್ಲ ಇರ್ತಾರಲ್ಲ ಅವ್ರಿಗೆ ಏನೈತ್ಲ ಆರಾಮ್ ಒಂದು ವರ್ಷ ಸೇವ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಏನೈತ್ಲ ಈಗ ಹೋಗಿ ಅಡ್ಮಿಷನ್ ತೊಗೊಂಡ್ರು ಅಡ್ಮಿಷನ್ ಡೇಟ್ ಅಂದ್ರೆ 22ನೇ ತಾರೀಕು ಕೊಟ್ಟಾರ. ಆಲ್ಮೋಸ್ಟ್ ಆಲ್ ನೀವು ಫೆಬ್ರವರಿ, ಮಾರ್ಚ್, ಏಪ್ರಿಲ್ 3 ತಿಂಗಳೊಳಗೆ ಮತ್ತೆ ಆರಾಮ್ ನೀಟ್ ಓದಿರು ನಿಮಗೆ MBBS ಸಿಗೋ ಚಾನ್ಸಸ್ ಇತ್ತಂದ್ರೆ ಕಂಟಿನ್ಯೂ ಮಾಡಿರಿ. ಅಷ್ಟು ಕೆಪಾಸಿಟಿ ಇರಲಿಲ್ಲ ಅಂದ್ರೆ BAMS ಈಗ ಏನೈತ್ಲ ಆಲ್ಮೋಸ್ಟ್ ಆಲ್ ಈಗ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡಿಗೆ ಯಾರೆಲ್ಲ ಡ್ರಾಪ್ ತೊಗೊಂಡಿರ್ತಾರಲ್ಲ ಅವರು ಅಂತೂ ಡಾಕ್ಯುಮೆಂಟ್ ನಿಮ್ಮ ಕಡೆನೇ ಇರ್ತಾವೆ. ಆಲ್ಮೋಸ್ಟ್ ಆಲ್ ಈಗ ಏನೈತ್ಲ ಭಾಳ ಏನಿಲ್ಲ, ಒಂದು ವರ್ಷನ ಸೇವ್ ಮಾಡ್ಬೋದು. ಇದೊಂದು ಅಪಾರ್ಚುನಿಟಿ ಇದ್ದಂಗೆ ನಿಮ್ಮ ರ್ಯಾಂಕಿಂಗ್ 6 ಲಕ್ಷ 7 ಲಕ್ಷ ಇದ್ರೂ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಬಹಳಷ್ಟು ಜನರಿಗೆ ಈ ವಿಷಯದ ಬಗ್ಗೆ ಆಲ್ಮೋಸ್ಟ್ ಆಲ್ ಯೂಟ್ಯೂಬ್ದಾಗ ಸರ್ಚ್ ಮಾಡಿದಾಗೂ ಯಾರೂ ಅಪ್ಡೇಟ್ ಕೊಟ್ಟಿಲ್ಲಾಗಿರು. ಈ ಅಪ್ಡೇಟ್ ಏನೈತ್ಲ ನನಗೂ ಸಖತ್ತಾಗಿ ಗೊತ್ತಿಲ್ಲಾಗಿತ್ತು. ಒಬ್ಬ ಸ್ಟೂಡೆಂಟ್ ಏನೈತ್ಲ ನನಗೂ ಸೆಂಡ್ ಮಾಡಿದ, ಅದಕ್ಕೋಸ್ಕರ ನಾನು ಹೇಳತ್ತೀನಿ ಟ್ರೈ ಮಾಡಿರಿ, ಸಿಕ್ಕರೆ ನಿಮ್ಮ ಪುಣ್ಯ ಅಂತ ಹೇಳ್ತಾನೆ. ಯಾಕಂದ್ರೆ ಒಂದು ವರ್ಷ ಉಳಿತೈತಿ. ಆಲ್ಮೋಸ್ಟ್ ಆಲ್ ಫೀಸ್ನು 75,000 ಫೀಸ್ ಇರ್ತೈತಿ ಮತ್ತು 2.5 ಲಕ್ಷದ್ದು ಸೀಟ್ ಇರ್ತೈತಿ. ಯಾರೆಲ್ಲ ಎಲಿಜಿಬಲ್ ಆಗಿರಲ್ಲ ಅವ್ರಿಗೇನಂತೂ ಅಪಾರ್ಚುನಿಟಿ ಅಂದ್ರೆ ಬಹಳಷ್ಟು ಅಪಾರ್ಚುನಿಟಿ ಐತಿ. ಒಂದು ಸರಿ ಟ್ರೈ ಮಾಡಿರಿ. ಆಲ್ಮೋಸ್ಟ್ ಆಲ್ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಇದೊಂದು ಬೆಸ್ಟ್ ಅವಕಾಶನ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಏನೈತ್ಲ ನೀವೇನೈತ್ಲ ನಿಮ್ಮದು ಫೀಸ್ DDಯನ್ನು ಪೇ ಮಾಡ್ಕೊಂಡು 21ನೇ ತಾರೀಕು KEಗೆ ಹೋಗಬೇಕು. ಆಲ್ರೆಡಿ ಏನೈತ್ಲ ಲಾಸ್ಟ್ ವಿಡಿಯೋ ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ, ಅದನ್ನು ಹೋಗಿ ನೋಡಿರಿ. ಯಾಕಂದ್ರೆ ಸೀಟ್ ಸಿಗ್ತೈತಿ, ಸುಮ್ಮನೆ ಅದಕ್ಕೆ ಒಂದು ವರ್ಷ ವೇಸ್ಟ್ ಮಾಡೋದು ಅಂತೇಳಿ ಹೇಳತ್ತಾನೆ. ಇನ್ನು ಮೇಲೆ ನಿಮ್ಮ ಇಷ್ಟ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರು ಲಾಂಗ್ ಟರ್ಮ್ಗೆ ಹೋಗಿರ್ತಾರೋ ನೀಟ್ ಎಲಿಜಿಬಲ್ ಆಗಿರಂದ್ರೆ ಅವ್ರಿಗೆ ಶೇರ್ ಮಾಡಿರಿ, ಅವ್ರ ಪೇರೆಂಟ್ಸಿಗೆ ಶೇರ್ ಮಾಡಿರಿ. ಅದು ಯೂಸ್ ಆಗ್ತೈತಿ. ಒಂದು ವರ್ಷ ಸುಮ್ಮ ವೇಸ್ಟ್ ಮಾಡೋಕ್ಕಿಂತನೂ ಆರಾಮ್ಸಿರಿ. ಆಲ್ಮೋಸ್ಟ್ ಆಲ್ 2-3 ತಿಂಗಳು ಕಾಲೇಜ್ ಸ್ಟಾರ್ಟ್ ಆಗಿರ್ತೈತಿ, ಅಲ್ಲಂತೂ ನಡೀತೈತಿ. ಹಂಗೆ ಹಿಂಗೆ ಮಾಡ್ರೂ ಆಲ್ಮೋಸ್ಟ್ ಆಲ್ ಹೆದರ್ಬೇಡ್ರಿ, ಸೀಟ್ ಸಿಕ್ತು ನಿಮ್ಮ ಪುಣ್ಯ. ಇನ್ನೂ 25 ಗೌರ್ಮೆಂಟ್ ಸೀಟ್ ಅದಾವು, 75,000 ರೂಪಾಯಿ ಫೀಸ್ ಇರ್ತೈತಿ. ಮತ್ತೇನೈತ್ಲ 75,000 ಸೀಟ್ ಸಿಕ್ತಂದ್ರೆ ಸ್ಕಾಲರ್ಶಿಪ್ಪು ಬರ್ತೈತಿ. ಮತ್ತು 2.5 ಲಕ್ಷದ ಸೀಟು ಎಷ್ಟು 64 ಸೀಟ್ ಅದಾವು. ಮತ್ತು ಯಾವ್ದು ಸಿಗ್ತೈತೆ ಅದಕ್ಕೆ ಹೋರಿ, ಸುಮ್ಮನೆ ಅದಕ್ಕೆ ಒಂದು ವರ್ಷನ ವೇಸ್ಟ್ ಮಾಡ್ತಾರೆ ಅಂತ ಹೇಳಿ ಮಾಡತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು KCET ಅಪ್ಡೇಟು ಕೊಡ್ತಿರ್ತಾನೆ ಮತ್ತು ನೀಟ್ದು ಅಪ್ಡೇಟ್ ಕೊಡ್ತಿರ್ತಾನೆ. ಜೈ ಹಿಂದ್.